ನಮಸ್ಕಾರ ವೀಕ್ಷಕರೇ, ಏನು ಇಂಡಿಯಾಸ್ ಭಾರತದ ಅತಿ ದೊಡ್ಡ ಕಾಫಿ ಉತ್ಸವ 3 ದಿನಗಳ ಕಾಲ ನಡೀತಾ ಇದೆ. ಸೊ ಈ ಒಂದು ಸಂದರ್ಭ ನಮ್ಮ ಒಂದು ಬೆಂಗಳೂರಿನ ಒಂದು ಅರಮನೆ ಮೈದಾನದಲ್ಲಿರುವಂತ ಚಾಮರ ವಜ್ರ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಇವೆಂಟ್ ಅಲ್ಲಿ ಹಲವಾರು ಒಂದು ಕಾಫಿಯ ಉದ್ಯಮದಲ್ಲಿ ತಮ್ಮದೇ ಆದ ಒಂದು ಚಾಪು ಮೂಡಿಸಿದಂತ ಹಲವಾರು ಮಹನೀಯರನ್ನ ನಾವು ನೋಡ್ಬೋದು. ಸುಮಾರು 50ಕ್ಕೂ ಹೆಚ್ಚು ಸ್ಟಾಲ್ ಗಳನ್ನ ನಾವು ನೋಡ್ಬೋದು. ಅದೇ ತರನೇ ನಮ್ಮ ಪರಂಪರೆ, ನಮ್ಮ ಆಚಾರ ವಿಚಾರ, ನಮ್ಮ ಸಂಸ್ಕೃತಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸುಮಾರು 5 ದಶಕಗಟ್ಲೆಯಿಂದ ಬಾಯರ್ಸ್ ಕಾಫಿ ಮುಂಚೂಣಿಯಲ್ಲಿರುವಂತ ಒಂದು ಸಂಸ್ಥೆ ಅಂತಾನೆ ಹೇಳ್ಬೋದು. ಸೊ ಬೆಂಗಳೂರಿಗರಿಗೆ ತುಂಬಾ ನೋನ್ ಒಂದು ಕಾಫಿ ಒಂದು ಇದಂತಾನೆ ಹೇಳ್ಬೋದು. ಬಾಯರ್ಸ್ ಕಾಫಿ ಅಂದ್ರೆ ಎವ್ರಿ ಒನ್ ನೋಸ್ ದಟ್. ಆ ಒಂದು ಸಂಸ್ಥೆನೂ ಇಲ್ಲಿ ಒಂದು ಇವೆಂಟ್ ಅಲ್ಲಿ ಭಾಗವಹಿಸಿದರೆ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಹೇಗಿದೆ ಸರ್ ಇವೆಂಟ್? ಹೇಗೆ ನಡೀತಿದೆ? ಬಹಳ ಚೆನ್ನಾಗಿದೆ. IICF ಅಂತ ಇಂಡಿಯಾ ಇಂಟರ್ನ್ಯಾಷನಲ್ ಕಾಫಿ ಫೆಸ್ಟಿವಲ್ ಅಂತ ಇದು ಮೊದಲನೇದಾಗಿ ಮಾಡ್ತಾ ಇದ್ದೀವಿ. ನಾವು ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಮತ್ತು ಕಾಫಿ ಮಂಡಳಿ ಜೊತೆಗೆ ಸೇರ್ಕೊಂಡು ಕಾಫಿ ಇಂಡಸ್ಟ್ರಿ ಅವರೆಲ್ಲ ಸೇರ್ಕೊಂಡು ಮಾಡುವಂತ ಒಂದು ಕಾರ್ಯಕ್ರಮ ಫೆಸ್ಟಿವಲ್ ಆಗಿದೆ. ಇಲ್ಲಿ 80ಕ್ಕಿಂತ ಹೆಚ್ಚು ಕಾಫಿ ಸಂಸ್ಥೆಗಳು ಬಂದಿದ್ದಾರೆ. ನಾವು ಬಾಯರ್ಸ್ ಕಾಫಿ ಒಂದು ಲೆಗಸಿ ಬ್ರ್ಯಾಂಡ್ ಅಂತ ಹೇಳ್ಬೋದು. ಇದು 50 ಇಯರ್ಸ್ ಆಯಿತು ನಮ್ಮದು ಬ್ರ್ಯಾಂಡ್ ಶುರುವಾಗಿ. ಬೇಸಿಕಲಿ ನಮಗೆ ಸೌತ್ ಇಂಡಿಯಾದಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಾಗಿರುವ ಫಿಲ್ಟರ್ ಕಾಫಿನ ನಾವು ಮನೆಗೆ ತಲುಪುವಂಥ ಕೆಲಸನ ನಾವು ಮಾಡಿದ್ದೀವಿ ಬಾಯರ್ಸ್ ಕಾಫಿಯಿಂದ. ಈಗ ಯಂಗ್ಸ್ಟರ್ಸ್ ಎಲ್ಲ ಕಾಫಿ ಕನ್ಸ್ಯೂಮರ್ಸ್ ಆಗಿರೋದ್ರಿಂದ ಈಗ ಬೇರೆ ಥರ ಡಿಫ್ರೆಂಟ್ ಆಗಿ ಕಾಫಿ ಕನ್ಸ್ಯೂಮ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಎಸ್ಪ್ರೆಸೋ ಆಗಿರ್ಬೋದು, ಪೋರ್ ಓವರ್ ಆಗಿರ್ಬೋದು, ಇಲ್ಲ ಕೋಲ್ಡ್ ಕಾಫಿ, ಅದು ತುಂಬ ಈಗ ಫೇಮಸ್ ಆಗ್ತಾ ಇದೆ. ನಿಮ್ಮಲ್ಲಿ ಎಷ್ಟು ವೆರೈಟೀಸ್ ಇದೆ ಸರ್? ನಮ್ಮಲ್ಲಿ ವಿ ಹ್ಯಾವ್ ಫಿಲ್ಟರ್ ಕಾಫಿ ಬ್ಲೆಂಡ್ಸು, ಪ್ಯೂರ್ ಫಿಲ್ಟರ್ ಕಾಫಿ ಬ್ಲೆಂಡ್ಸು, ನಮಗೆ ಎಸ್ಪ್ರೆಸೋ ಕಾಫಿ ಬ್ಲೆಂಡ್ಸ್ ಇದೆ. ಹಾಗೆ ಲಿಕ್ವಿಡ್ ಕಾಫಿ ಅಂದರೆ ಡಿಕಾಕ್ಷನ್, ರೆಡಿ ಟು ಯೂಸ್ ಡಿಕಾಕ್ಷನ್. ನಿಮಗೆ ಎಕ್ವಿಪ್ಮೆಂಟ್ ಇಲ್ಲದೆ ಇದ್ರು ತಕ್ಷಣದಲ್ಲಿ ಫಿಲ್ಟರ್ ಕಾಫಿ ಮಾಡಲಿಕ್ಕೆ ಲಿಕ್ವಿಡ್ ಕಾಫಿ, ಇನ್ಸ್ಟೆಂಟ್ ಲಿಕ್ವಿಡ್ ಕಾಫಿ ಇದೆ, ಇನ್ಸ್ಟೆಂಟ್ ಕಾಫಿನೂ ಇದೆ. ಸರ್ ಹೇಗೆ ಅನಿಸ್ತು? ರೆಸ್ಪಾನ್ಸ್ ಹೇಗಿದೆ? ಕ್ರೌಡ್ ಹೇಗಿತ್ತು? ನಮ್ದು 50 ಇಯರ್ಸ್ ಆಗಿದೆ ನಮ್ಮ ಕಂಪನಿಗೆ. ಇವಾಗ 1974 ಅಲ್ಲಿ ಶುರುವಾಯಿತು, ಈಗ 50 ಇಯರ್ಸ್ ಆಗಿದೆ. ನಮ್ದು ಫ್ಯಾಕ್ಟ್ರಿ ಒಂದು ಸ್ಟೇಟ್ ಆಫ್ ದ ಆರ್ಟ್ ಮಿಷಿನರಿ ಯೂಸ್ ಮಾಡ್ತೀವಿ. ಕುಂಬಳಗೋಡಲ್ಲಿದೆ. ನಮ್ದು 30 ಬ್ರಾಂಚ್ ಇದೆ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದಲ್ಲಿ, ಮತ್ತೆ ತಮಿಳ್ನಾಡಲ್ಲೂ ಇವಾಗ ಲಾಂಚ್ ಮಾಡಿದ್ದೀವಿ. 3 ಬ್ರಾಂಚಸ್ ಇದೆ ತಮಿಳ್ನಾಡಲ್ಲಿ. ನಾವು ಒಂದು ರಿಟೈಲ್ ಅಲ್ಲಿ B2C ಅಲ್ಲೂ ಇದ್ದೀವಿ, ನಮ್ಮದೇ ಬ್ರಾಂಚ್ ಅಲ್ಲಿ. ಮತ್ತೆ ನಾವು ಕಾಮರ್ಸ್ ಇವಾಗ ಲೇಟೆಸ್ಟ್ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮತ್ತೆ ಕ್ವಿಕ್ ಕಾಮರ್ಸ್, ಜೆಪ್ಟೋ, ಮತ್ತೆ ಈ ತರ ಬ್ಲಿಂಕಿಟ್ ಅಲ್ಲೂ ಸಿಗ್ತಾ ಇದೆ ಬಾಯರ್ಸ್ ಕಾಫಿ. ಕಾಫಿ ಫೆಸ್ಟಿವಲ್ ಎಷ್ಟು ಮಹತ್ವ ಪಡೆದಿದೆ? ಸೊ ನಿಮ್ಗೆಲ್ಲ ಯಾವ ತರ ಎಂಟರ್ಪ್ರಿನರ್ ಆಗಿ ಹೇಗೆ ಅನಿಸ್ತದೆ? ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್. ಇದು ಒಂದು ಎಲ್ಲಾ ಬ್ರ್ಯಾಂಡ್ಸು ಬಂದು ಮೀಟ್ ಮಾಡುವಂತದ್ದು. ಮತ್ತೆ ಇದೇ ಸಂದರ್ಭದಲ್ಲಿ ಎಲ್ಲ ಕಡೆ ಕಾಫಿ ಕಾಂಪಿಟೇಷನ್ ನಡೀತಾ ಇದೆ. ಇಲ್ಲಿ 4 ಸ್ಟೇಜ್ ಮಾಡಿದೀವಿ. ಬೆರಿಸ್ಟಾ ಚಾಂಪಿಯನ್ಶಿಪ್ಸ್ ಇದೆ, ನ್ಯಾಷನಲ್ ಬೆರಿಸ್ಟಾ ಚಾಂಪಿಯನ್ಶಿಪ್. ಇಲ್ಲಿ ವಿನ್ ಮಾಡಿದವರು ಅವರು ವರ್ಲ್ಡ್ ಬೆರಿಸ್ಟಾ ಚಾಂಪಿಯನ್ಶಿಪ್ಗೆ ಕಳಿಸ್ಕೊಡ್ತೀವಿ. ದೇ ರೆಪ್ರೆಸೆಂಟ್ ಇಂಡಿಯಾ. ಮತ್ತೆ ಬ್ರೂವರ್ಸ್ ಕಪ್ ಚಾಂಪಿಯನ್ಶಿಪ್ಸ್ ಅಂತ ಇದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ. ಮತ್ತೆ ಲಾಸ್ಟ್ ಇಯರ್ ಇಂದ ಫಿಲ್ಟರ್ ಕಾಫಿ ಚಾಂಪಿಯನ್ಶಿಪ್ಸ್ ಅದು ಮಾಡ್ತಾ ಇದ್ದೀವಿ. ಹೀಗೆ ನಾವು ಕಾಫಿ ಉದ್ಯಮನ ಬೆಳೆಸೋದಲ್ಲದೆ ಕಾಫಿ ನಾಲೆಡ್ಜು ಮತ್ತೆ ಕಾಫಿ ಕಾಂಪಿಟೇಷನ್ಸು ಮಾಡ್ತಿರೋದ್ರಿಂದ ತುಂಬ ಇಂಟ್ರೆಸ್ಟ್ ಡೆವಲಪ್ ಆಗಿದೆ. ಯಂಗ್ಸ್ಟರ್ಸ್ ಎಲ್ಲ ತುಂಬ ಜನ ಕಾಫಿಗೆ ಬರ್ತಿದ್ದಾರೆ. ಅಂಡ್ ವಿ ಆಲ್ಸೋ ಬೈ ದಿಸ್ ಕಾಂಪಿಟೇಷನ್ there is lot of glamour value and involvement from the baristas also. ಕಾಫಿ ಅಂದರೆ ಒಂದು ವಿಶೇಷ ಪೇಯ. ಹೇಗಂದ್ರೆ ನೀವು ಬೆಳಿಗ್ಗೆ ಎದ್ದಾದ್ರೂ ಕಾಫಿ ಕುಡಿಬೇಕು, ಎನರ್ಜಿ ಬೇಕು ಅಂದರೆ ಕಾಫಿ ಕುಡಿಬೇಕು. ಮತ್ತೆ ನೀವು ಗೆಳೆಯರ ಜೊತೆ ಒಂದು ಸ್ವಲ್ಪ ಮೀಟ್ ಮಾಡಬೇಕು ಸಾಯಂಕಾಲ ಅಂದರೆ ಕಾಫಿ ಬೇಕು. ಇಲ್ಲ ನೀವು ಫ್ರೆಂಡ್ಸ್ ಜೊತೆ ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಮೀಟ್ ಮಾಡಬೇಕು ಅಂದ್ರೂ ಕೂಡ ಕಾಫಿನೇ ಬೇಕು. ಸೊ ಎವ್ರಿಥಿಂಗ್ ಹ್ಯಾಪನ್ಸ್ ಓವರ್ ಎ ಕಪ್ ಆಫ್ ಕಾಫಿ ಅಂತ ಹೇಳಂಗೆ, ನಿಮಗೆ ಎನರ್ಜಿಗಾಗಲಿ, ಮೂಡ್ ಚೇಂಜ್ಗಾಗಲಿ, ಬೇಜಾರಾಗಲಿ, ಖುಷಿಯಾಗಲಿ, ನೀವೇನೋ ಒಂದು ಒಳಗಿನ ಮಾತು ಹೇಳಬೇಕು ನಿಮ್ಮ ಫ್ರೆಂಡ್ಸ್ಗೆ ಆಗಲಿ, ಕಾಫಿ ಬೇಕು. ಆದ್ದರಿಂದ ಕಾಫಿ ನಮ್ಮದು ಒಂದು ಜೀವನದ ಒಂದು ಅಂಶ ಆಗಿಬಿಟ್ಟಿದೆ. ಸೊ ಇದು ಕಾಫಿಯಿಂದ ತುಂಬ ಆರೋಗ್ಯಕ್ಕೂ ತುಂಬ ಉತ್ತಮವಾದ ಆರೋಗ್ಯ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ತುಂಬ ಸಮ್ ಆಫ್ ದ ಎಲಿಮೆಂಟ್ಸ್ ಇರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆ.
ಇದು ಅವರೊಂದು ಮಾತಾಗಿತ್ತು. ಏನಪ್ಪಾ ಅಂದ್ರೆ ಶ್ರೀಕಾಂತ್ ಅವರು ಮುಂಚೂಣಿಯಲ್ಲಿದ್ದಾರೆ. ಹಲವಾರು ವಿಚಾರ ಕುರಿತು ಕಾಫಿ ಮತ್ತೆ ಕಾಫಿಯ ಬೆನಿಫಿಟ್ಸ್, ಅದರ ಉಪಯೋಗ, ಮತ್ತೆ ಯುವ ಪೀಳಿಗೆ ಕಾಫಿನ ಹೇಗೆ ಕನ್ಸಂಪ್ಷನ್ ಮಾಡ್ತಾರೆ, ಮತ್ತೆ ಅದರಿಂದ ಬೆನಿಫಿಟ್ಸ್ ಆಗಿರ್ಬೋದು, ಮತ್ತೆ ಉತ್ಸವದ ಬಗ್ಗೆ, ಉತ್ಸವದ ವಹಿವಾಟುಗಳ ಬಗ್ಗೆ, ಉತ್ಸವದ ಇವೆಂಟ್ಸ್ ಗಳ ಬಗ್ಗೆ ಎಲ್ಲಾನು ವಿಶೇಷವಾಗಿ ಹಲವಾರು ವಿಚಾರನ ಕುರಿತು ನಮ್ಮೊಟ್ಟಿಗೆ ತಮ್ಮ ಕುಲಂಕುಷ ಹಾಗೂ ಅಭಿಪ್ರಾಯವನ್ನು ವಿಸ್ತಾರವಾಗಿ ಹೇಳಿದ್ರಂತಾನೆ ಹೇಳ್ಬೋದು. ಸೊ ನೀವು ಕಾಫಿನ ಗೆ ಭೇಟಿ ನೀಡಿಲ್ಲ ಅಂದ್ರೆ ಭೇಟಿ ನೀಡಿ, ಮತ್ತೆ ಬಾಯಸ್ ಕಾಫಿ ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ನಮಸ್ತೆ. ಬೀಜ ತೋರಿಸಿ ಸ್ವಲ್ಪ ಬಣ್ಣ ಓಕೆ ತೋರಿಸಿ ಆರೆಂಜ್ ಕಾಫಿ ನೋಡಿ ಇಲ್ಲಿ ಶ್ರೀಧರ್ ಇದ್ದಾರೆ. ಅವರು ಬೆಳಗ್ಗೆ ಕಾಫಿ ಇಲ್ಲ ಅಂದರೆ ಅವ್ರ ಮನೆಯವ್ರ ಮೇಲೆಲ್ಲ ಕಾಫಿ ನ್ಯೂಸ್ ಫಸ್ಟ್ ಅಲ್ಲ SS ನ್ಯೂಸ್, ನೇಷನ್ ಟಿವಿ, SS ನ್ಯೂಸ್. ಇವ್ರದ್ದು ನೇಷನ್ ಟಿವಿ, ನಮ್ಮದು SS ನ್ಯೂಸ್. SS ನ್ಯೂಸ್ ಒಂದು ಎಪಿಸೋಡ್ ಮಾಡ್ತೀರಿ ಸರ್, ಮಾಡ್ಕೊಂಡು ಸೂಪರ್. ನೋಡಿರ್ತೀರಿ ವಿ ಪುರಂ ಅಲ್ಲಿ ಇತ್ತ ಸರ್. ಅಲ್ಲ ಸರ್ಕಲ್, ಅದು ಮುಂಚೆ ಸರ್ಕಲ್ ಬಸ್. ಕರೆಕ್ಟ್. ಅದನ್ನು ಉಳಿಸಿ ಬೆಳೆಸಿ ಆಸ್ಟ್ರೇಲಿಯನ್ ಅಲ್ಲೆಲ್ಲ ಫೀಚರ್ ಆಗಿದೆ. ಅಲ್ಲ ಅವ್ರು ಬಂದು ಫೀಚರ್ ಮಾಡಿ ಮ್ಯಾಗ್ಝಿನ್ಸ್.
ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.